ಪ್ರಿಯ ವೀಕ್ಷಕರೇ, ದೇಶ ಕೋಶ ಪರಂಪರೆ ವಾಹಿನಿಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಭೂಮಿಯ ಮೇಲಿನ ಸ್ವರ್ಗವೆನಿಸಿರುವ ಹಿಮಾಲಯ ಪರ್ವತ ಸರಣಿಯ ಪ್ರದೇಶವೊಂದರ ಪರಿಚಯ ಮಾಡಿಕೊಡುವುದಿದೆ. ಬನ್ನಿ ನೋಡೋಣ ಆ ಪ್ರದೇಶ ಯಾವುದೆಂದು. ಹಿಮಾಲಯದ ಪರ್ವತ ಸರಣಿಯ ದಕ್ಷಿಣ ಭಾಗದ ವಿಸ್ತರಣೆಯೇ ಮಿಶ್ಮಿ ಬೆಟ್ಟಗಳು. ಇದು ಅರುಣಾಚಲ ಪ್ರದೇಶದ ಡಿಬಾಂಗ್ ಕಣಿವೆ ಜಿಲ್ಲೆಯಲ್ಲಿ ಹರಡಿಕೊಂಡಿದ್ದು ಇಲ್ಲಿನ ಬಹುದೂರದ ಭಾಗಗಳನ್ನು ಒಳಗೊಂಡಿದೆ. ಈ ಭಾಗ ಚೈನಾ, ಭೂತಾನ್ ಮತ್ತು ಮಯನ್ಮಾರ್ನ ಗಡಿ ಪ್ರದೇಶಗಳಾಗಿವೆ. ಮಯೋಡಿಯಾ ಪಾಸ್ ಈಶಾನ್ಯ ಭಾರತದ ಹಿಮಾಲಯ ಪರ್ವತ ಶ್ರೇಣಿಯ ಒಂದು ಪ್ರಸಿದ್ಧ ಪ್ರವಾಸಿ ತಾಣ. ಹಿಮ ಪರ್ವತಗಳ ಸುಂದರ ಪ್ರಕೃತಿಗೆ ಹೆಸರುವಾಸಿ. ಮಯೋಡಿಯಾ ಪಾಸ್ ಸಮುದ್ರ ಮಟ್ಟದಿಂದ 2655 ಮೀಟರು, ಅಂದರೆ 8711 ಅಡಿಗಳಷ್ಟು ಎತ್ತರದಲ್ಲಿದೆ. ಇದು ಡಿಬಾಂಗ್ ಕಣಿವೆ ಜಿಲ್ಲೆಯ ರೋಯಿಂಗ್ ಪಟ್ಟಣದಿಂದ ಕೇವಲ 56 ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ. ಇಲ್ಲಿಗೆ ಹತ್ತಿರದ ವಿಮಾನ ನಿಲ್ದಾಣವೆಂದರೆ ಅಸ್ಸಾಂನ ದಿಬ್ರುಘರ್. ಇದು ಸುಂದರ ಚಹಾ ತೋಟಗಳಿಗೆ ಪ್ರಸಿದ್ಧಿ. ಇಲ್ಲಿಂದ ರೋಯಿಂಗ್ ಪಟ್ಟಣಕ್ಕೆ 161 ಕಿಲೋಮೀಟರು. ಇನ್ನು ಹತ್ತಿರದ ರೈಲ್ವೆ ನಿಲ್ದಾಣವೆಂದರೆ ಅಸ್ಸಾಂನ ತಿನ್ಸುಕಿಯಾ. ಇಲ್ಲಿಂದ ರೋಯಿಂಗ್ ಪಟ್ಟಣಕ್ಕೆ 112 ಕಿಲೋಮೀಟರ್ಗಳ ಅಂತರ. ರೋಯಿಂಗ್ನಿಂದ ಆರಂಭವಾಗುವ ಮಯೋಡಿಯಾ ಪಾಸ್ನ ರಸ್ತೆ ತುಂಬ ಅಚ್ಚುಕಟ್ಟಾದದ್ದು. ಇದು ರಾಷ್ಟ್ರೀಯ ಹೆದ್ದಾರಿ. ಘಾಟಿಯ ಈ ರಸ್ತೆ ತುಂಬ ಕಡಿದಾಗಿದ್ದು ಅಸಂಖ್ಯ ತಿರುವುಗಳಿವೆ. ಸರಿಯಾಗಿ ಅರ್ಧ ದಾರಿ ಕರಿಮಿಸುವಷ್ಟರಲ್ಲಿ ತಿವಾರಿಗಾಂವ್ ಹೆಸರಿನ ಹಳ್ಳಿ ಸಿಗುತ್ತದೆ. ವಿಶಾಲವಾಗಿ ತೆರೆದುಕೊಂಡಿರುವ ಪ್ರದೇಶದಲ್ಲಿನ ವಿರಳ ಮನೆಗಳ ಈ ಹಳ್ಳಿಯ ಸುತ್ತ ಎತ್ತ ನೋಡಿದರೂ ಪರ್ವತಗಳೇ. ಇದು ಸ್ವರ್ಗಕ್ಕೆ ಪ್ರವೇಶವಿದ್ದಂತೆ. ಇಲ್ಲಿಂದ ಮಯೋಡಿಯಾ ಪಾಸ್ನವರೆಗೂ ಕಣಿವೆಯ ಆಚೆಗೆ ಪರ್ವತಗಳು ಒಂದೊಂದಾಗಿ ತೆರೆದುಕೊಳ್ಳುತ್ತವೆ. ಕೆಲವೆಡೆ ಕಣಿವೆಯ ಆಚೆ ತುದಿಗೆ ಹರಿವ ನದಿಯ ಪಾತ್ರ ಕಾಣಿಸುತ್ತದೆ. ಇವು ವರ್ಣನೆಗೆ ನಿಲುಕದ ದೃಶ್ಯಗಳು. ಡಿಸೆಂಬರ್ ಮತ್ತು ಜನವರಿ ತಿಂಗಳಲ್ಲಿ ಮಯೋಡಿಯಾ ಪಾಸ್ನಲ್ಲಿ ಹಿಮ ಸುರಿಯುತ್ತದೆ. ಇಲ್ಲಿನ ರಸ್ತೆ, ಪರ್ವತಗಳು ಮತ್ತು ಕಣಿವೆ ಇಳಿಜಾರಿನ ತುಂಬೆಲ್ಲ ಹಿಮದ ಹಾಸು. ಇದೇ ಇಲ್ಲಿನ ಪ್ರಮುಖ ಪ್ರವಾಸಿ ಆಕರ್ಷಣೆ. ಇದೇ ಅವಧಿಯಲ್ಲಿ ಅತಿ ಹೆಚ್ಚಿನ ಪ್ರವಾಸಿಗರು ಇಲ್ಲಿಗೆ ಬರುತ್ತಾರೆ. ಆಗ ವಾಹನಗಳ ದಟ್ಟಣೆಯೂ ಅಧಿಕವಾಗಿರುತ್ತದೆ. ರೋಯಿಂಗ್ ಪಟ್ಟಣ ಹೊರತುಪಡಿಸಿದರೆ ಇಲ್ಲಿಗೆ ಸಮೀಪದಲ್ಲಿ ಯಾವುದೇ ಪ್ರವಾಸಿ ಸೌಲಭ್ಯದ ತಾಣಗಳಿಲ್ಲ. ಹೀಗಾಗಿ ಇಲ್ಲಿಗೆ ಬಂದ ಪ್ರವಾಸಿಗರು ಇಲ್ಲಿನ ಪ್ರಕೃತಿಯನ್ನು ಕಣ್ತುಂಬಿಕೊಂಡು ಒಂದಷ್ಟು ಕುಣಿದು ಕುಪ್ಪಳಿಸಿ ಹಿಂದಿರುಗಿ ಬಿಡುತ್ತಾರೆ. ಡಿಸೆಂಬರ್ ತಿಂಗಳ ಮೊದಲಾಗಲಿ ಅಥವಾ ಜನವರಿ ತಿಂಗಳ ನಂತರವಾಗಲಿ ಇಲ್ಲಿ ಹಿಮ ಕಂಡುಬರುವುದಿಲ್ಲ. ದೂರದ ಪರ್ವತಗಳಲ್ಲಿ ಮಾತ್ರವೇ ಹಿಮ ಕಾಣಸಿಗುತ್ತದೆ. ಈ ಅವಧಿಯಲ್ಲಿ ಇಲ್ಲಿಗೆ ಬಂದವರು ಹಿಮ ಕಾಣದೆ ನಿರಾಶರಾಗುವುದೂ ಉಂಟು. ಹಿಮವಿಲ್ಲದ ಇತರ ಅವಧಿಯಲ್ಲಿ ಇಲ್ಲಿಗೆ ಬಂದರೂ ಅದ್ಭುತ ಪ್ರಕೃತಿಯ ವೈಭವದ ದೃಶ್ಯಗಳನ್ನು ಕಾಣಬಹುದು. ನಿಚ್ಚಳ ಹವಾಮಾನವಿದ್ದರಂತೂ ಆ ವೈಭವದ ಪರಿಯೇ ಬೇರೆ. ಅದು ಮಾತಿಗೆ ನಿಲುಕುವಂಥದ್ದಲ್ಲ, ಕಣ್ಣಾರೆ ಕಂಡು ಅನುಭವಿಸಬೇಕಷ್ಟೆ. ತೆಳ್ಳನೆ ಹಿಮವದ್ದ ದೂರದ ನೀಲ ಪರ್ವತಗಳು, ಕಣಿವೆಯ ತುಂಬೆಲ್ಲ ತೇಲುತ್ತ ಮೇಲೇರುವ ಬೆಳ್ಳಿ ಮೋಡಗಳು, ಇವುಗಳ ಮೇಲೆ ಸೂರ್ಯ ರಶ್ಮಿ ಬಿದ್ದರಂತೂ ಪ್ರತಿ ದೃಶ್ಯದ ಛಲವು ಇಮ್ಮಡಿಗೊಳ್ಳುತ್ತದೆ. ಆದರೆ ಇಲ್ಲಿನ ವಾತಾವರಣ ಒಂದೇ ರೀತಿ ಇರುವುದಿಲ್ಲ. ಇದ್ದಕ್ಕಿದ್ದಂತೆ ಬದಲಾಗಿ ಬಿಡುತ್ತದೆ. ಮಂಜು ಮುಸುಕಿದರೆ, ಮಳೆ ಬಂದರೆ ಇಲ್ಲಿನ ಪ್ರಕೃತಿಯೇ ಕಾಣದಂತೆ ಮಾಯವಾಗಿ ಬಿಡುತ್ತದೆ. ಮುಂದಿನ ಹಾದಿಯೇ ಕಾಣದಷ್ಟು ಮಬ್ಬು ಕವಿದು ಬಿಡುತ್ತದೆ. ಇಲ್ಲಿ ಚಳಿಯ ಪ್ರಮಾಣ ಹೆಚ್ಚಿರುತ್ತದೆ.
ಮಳೆ ಗಾಳಿಯ ಹೊಡೆತವೂ ಕಡಿಮೆ ಏನಲ್ಲ. ಹಿಮ ಸುರಿಯುವ ಕಾಲವನ್ನು ಹೊರತುಪಡಿಸಿದರೆ ಹೆಚ್ಚಿನ ಪ್ರವಾಸಿಗರು ಇತ್ತ ಬರುವುದಿಲ್ಲ. ಹಾಗಾಗಿ ವಾಹನ ಸಂಚಾರವು ತುಂಬ ವಿರಳವಾಗಿರುತ್ತದೆ. ಈ ತಾಣ ಪಕ್ಷಿ ವೀಕ್ಷಣೆಗೆ ಹೆಚ್ಚು ಪ್ರಸಿದ್ಧಿ ಪಡೆದಿದೆ. ಪ್ರವಾಸಿಗರನ್ನು ಹೊರತುಪಡಿಸಿದರೆ ಪಕ್ಷಿ ವೀಕ್ಷಕರು ಇಲ್ಲಿಗೆ ಹೆಚ್ಚಿಗೆ ಬರುತ್ತಾರೆ. ಅಂಥವರಿಗೆ ಸೂಕ್ತ ಕಾಲಮಾನದಲ್ಲಿ ವ್ಯವಸ್ಥಿತವಾದ ಕಾರ್ಯಕ್ರಮ ರೂಪಿಸುವವರು ಇಲ್ಲಿದ್ದಾರೆ. ಊಟ, ವಸತಿ ಮತ್ತು ಪ್ರಯಾಣದ ಕನಿಷ್ಠ ವ್ಯವಸ್ಥೆಯೊಂದಿಗೆ ಪಕ್ಷಿ ವೀಕ್ಷಣೆಯ ಮಾರ್ಗದರ್ಶನವನ್ನೂ ಮಾಡುತ್ತಾರೆ. ಸ್ಥಳೀಯವಾಗಿ ವಸತಿಗೆ ಅಲ್ಲೊಂದು ಇಲ್ಲೊಂದು ಹಳೆ ಕಟ್ಟಡವಿದ್ದರೂ ಊಟ ಉಪಚಾರಕ್ಕೆ ಪ್ರತಿಯೊಂದನ್ನು ರೋಯಿಂಗ್ ಪಟ್ಟಣದಿಂದ ಹೊತ್ತು ತರಬೇಕು. ಮಯೋಡಿಯ ಪಾಸ್ನಿಂದ 8 ಕಿಲೋಮೀಟರ್ಗಳ ದೂರದಲ್ಲಿರುವ ಓಲ್ಡ್ ಹೋಟೆಲ್ 65ನಲ್ಲಿ ಒಂದಷ್ಟು ತಿಂಡಿ ತೀರ್ಥಗಳು ಸಿಗುತ್ತವೆ. ಆ ಪ್ರಯಾಣದುದ್ದಕ್ಕೂ ಮತ್ತಷ್ಟು ಪ್ರಕೃತಿಯ ದೃಶ್ಯಗಳನ್ನು ಕಣ್ತುಂಬಿಕೊಳ್ಳಬಹುದು. ರೋಯಿಂಗ್ನಿಂದ ಇಲ್ಲಿಗೆ ಸರಿಯಾಗಿ 65 ಕಿಲೋಮೀಟರು. ಅದಕ್ಕೆ ಆ ಹೋಟೆಲಿಗೆ ಈ ಹೆಸರು. ಇನ್ನೂ ಹೆಚ್ಚಿನ ಪ್ರಕೃತಿಯ ಸೊಬಗನ್ನು ಕಂಡು ಆನಂದಿಸಬೇಕೆಂದರೆ ರೋಯಿಂಗ್ ಪಟ್ಟಣದಿಂದ 233 ಕಿಲೋಮೀಟರ್ಗಳಷ್ಟು ದೂರದ ಅನಿನಿ ಪಟ್ಟಣದವರೆಗಿನ ಪೂರ್ಣ ಪ್ರಮಾಣದ ಪ್ರಯಾಣ ಮಾಡಬೇಕು. ಪ್ರಯಾಣದುದ್ದಕ್ಕೂ ಸಾಲು ಸಾಲು ಸ್ವರ್ಗ ಸದೃಶವಾದ ನೋಟಗಳು ತೆರೆದುಕೊಳ್ಳುತ್ತಾ ಹೋಗುತ್ತವೆ. ಪ್ರತಿಯೊಂದನ್ನು ಕಣ್ತುಂಬಿಕೊಳ್ಳುತ್ತಾ ಹೋದಂತೆ ಧನ್ಯತಾ ಮನೋಭಾವ ಮೂಡಿ ಈ ಭೂಮಿಯಲ್ಲಿ ಹುಟ್ಟಿದ್ದು ಸಾರ್ಥಕವೆನಿಸುತ್ತದೆ. ವೀಕ್ಷಕರೇ, ಸಂಚಿಕೆಯ ಪೂರ್ಣ ವೀಕ್ಷಣೆಗೆ ಧನ್ಯವಾದಗಳು. ಎಂದಿನ ಹಾಗೆ ನಮ್ಮ ವಿನಂತಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿರದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನಮ್ಮ ಮುಂದಿನ ಎಲ್ಲ ಸಂಚಿಕೆಗಳು ನಿಮಗೆ ಸುಲಭವಾಗಿ ತಲುಪಲು ಸಹಕರಿಸಿ. ಮತ್ತಷ್ಟು ಹೊಸ ಸಂಚಿಕೆಗಳ ನಿರ್ಮಾಣಕ್ಕೆ ಪ್ರೋತ್ಸಾಹಿಸಿ. ನಮ್ಮ ಮುಂದಿನ ಭೇಟಿ ಮತ್ತೊಂದು ಹೊಸ ಸಂಚಿಕೆಯೊಂದಿಗೆ. ನಮಸ್ಕಾರ.